ಕರ್ನಾಟಕ ನಾಟಕ ಅಕಾಡೆಮಿ ನೀಡುವ 2025-26ನೇ ಸಾಲಿನ ಎಚ್.ವಿ. ವೆಂಕಟಸುಬ್ಬಯ್ಯ ದತ್ತಿ ಪುರಸ್ಕಾರವನ್ನು ಕೊಡಗಿನ ಮಾಲ್ದಾರಿಯ ರಂಗ ವಿನ್ಯಾಸಕಾರ, ನಿರ್ದೇಶಕ ಹಾಗೂ ರಂಗಶಿಕ್ಷಕ ಮಂಜು ಕೊಡಗು ಪಡೆದುಕೊಂಡಿದ್ದಾರೆ. 2002ರಿಂದ ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನ ನೀನಸಂ ರಂಗ ಶಿಕ್ಷಣ ಕೇಂದ್ರದಲ್ಲಿ ಶಿಕ್ಷಕರಾಗಿರುವ ಮಂಜು, ಮಾಲ್ದಾರಿ ಬಾಡಗ ಗ್ರಾಮದ ದಿವಂಗತ ಐತಪ್ಪ ಲೀಲಾ ದಂಪತಿಯ ಪುತ್ರರಾಗಿದ್ದಾರೆ. ಬೆಂಗಳೂರಿನ ಸಮುದಾಯ ತಂಡ, ಚಿತ್ರದುರ್ಗದ ಜಮುರಾ ಕಲಾ ವೇದಿಕೆಯಲ್ಲಿ ಪ್ರಾಧ್ಯಾಪಕರಾಗಿ, ಏಕಲವ್ಯ ವಿಕಾಸ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳಲ್ಲಿ ತರಬೇತುದಾರರಾಗಿ ಕೆಲಸ ಮಾಡಿದ್ದಾರೆ. ಅಭಿನಯ, ನಿರ್ದೇಶನ, ರಂಗವಿನ್ಯಾಸ, ಮುಖವಾಡ ತಯಾರಿಕೆ, ಮುಖವರ್ಣಿಕೆ, ಬೆಳಕಿನ ವಿನ್ಯಾಸ, ತಾಂತ್ರಿಕತೆ, ಸಮರಕಲೆ ಇತ್ಯಾದಿ ರಂಗಭೂಮಿಯ ಎಲ್ಲ ವಿಭಾಗಗಳಲ್ಲೂ ಪರಿಣಿತಿ ಪಡೆದಿರುವ ಮಂಜು ಕೊಡಗು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬರೆದಿರುವ ಆಚಾರ್ಯ ಅಭಿನಯ ಎಂಬ ಪುಸ್ತಕ ಹಂಪಿ ವಿವಿ ರಂಗಶಿಕ್ಷಣ ಕೇಂದ್ರದಲ್ಲಿ ಪಠ್ಯವಾಗಿದೆ. ನಮಸ್ಕಾರ, ನಾನು ಮಂಜು ಕೊಡಗು. ಈ ಬಾರಿಯ ಕರ್ನಾಟಕ ಸರ್ಕಾರದ ನಾಟಕ ಅಕಾಡೆಮಿ ನೀಡುವ ವೆಂಕಟಸುಬ್ಬಯ್ಯ ದತ್ತಿ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಪ್ರಶಸ್ತಿ ನನಗೆ ಸಂತೋಷ ತಂದುಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಾಟಕದ ಕೆಲಸಗಳನ್ನು ಹೆಚ್ಚು ಕ್ರಿಯಾಶೀಲವಾಗಿ ಮಾಡೋದಕ್ಕೆ ಇದು ನನಗೆ ಸಹಾಯ ಮಾಡಿದೆ. ಪ್ರಶಸ್ತಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರುವ ಎಲ್ಲರಿಗೂ ಮತ್ತು ನನಗೆ ಸದಾ ಸ್ಫೂರ್ತಿಯ ನೀಡುತ್ತಿರುವ ನನ್ನ ಕುಟುಂಬದವರಿಗೂ, ನನ್ನ ವಿದ್ಯಾರ್ಥಿಗಳಿಗೂ ಈ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಎಕ್ಸೆಪ್ಷನ್ ಆ್ಯಂಡ್ ದಿ ರೂಲ್ ಕೃತಿಯನ್ನ ಇವರು ಮರುಭೂಮಿಯಲ್ಲೊಂದು ಯಾನ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಡೇರ್ ಡೆವಿಲ್ ಮುಸ್ತಫಾ, ಚೆರಿ ಹಣ್ಣಿನ ತೋಟ, ವಿಗಡ ವಿಕ್ರಮರಾಯ, ದೂತ ಘಟೋದ್ಗಜ, ಗುಣಮುಖ ಇತ್ಯಾದಿ ಕನ್ನಡ ಮತ್ತಿತರ ಭಾಷೆಗಳ 37 ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ದಶಾನನ ಸಪ್ನಸಿದ್ಧಿ ಎಂಬ ನಾಟಕವು ಮೆಟಾ ಥಿಯೇಟರ್ ಫೆಸ್ಟಿವಲ್ನಲ್ಲಿ 5 ವಿಭಾಗಗಳಲ್ಲಿ ನಾಮ ನಿರ್ದೇಶನಗೊಂಡು ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನವಾಗಿದೆ. ಚಿತ್ತಾರದ ಪ್ರಧಾನ ಸಂಪಾದಕ ಆನಂದ್ ಕೊಡಗು ಅವರ ಸಹೋದರರಾಗಿರುವ ಮಂಜು ಕೊಡಗಿನಲ್ಲೇ ಶಿಕ್ಷಣವನ್ನು ಪೂರೈಸಿದ್ದಾರೆ.